ಹಲೋ ನಮಸ್ತೆ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಟೆಕ್ ವರ್ಲ್ಡ್ ವಿತ್ ಪಣಿಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಕಬ್ಬನ್ ಉದ್ಯಾನವನ ಬೆಂಗಳೂರು ಇವರು ವತಿಯಿಂದ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ SSLC ಮತ್ತು PUC ಅಲ್ಲಿ ಮಕ್ಕಳ ಪ್ರತಿಭಾ ಪುರಸ್ಕಾರಕ್ಕೆ ಅರ್ಜಿಯನ್ನು ಆಹ್ವಾನ ಮಾಡಲಾಗಿದೆ 2026-27ನೇ ಸಾಲಿನಲ್ಲಿ. ಸೊ 2026ನೇ ಸಾಲಿನಲ್ಲಿ SSLC ಮತ್ತು PUCಯಲ್ಲಿ ಶೇಕಡ 90ಕ್ಕಿಂತ ಹೆಚ್ಚಿನ ಅಂಕ ಪಡೆದಂಥ ರಾಜ್ಯ ಸರ್ಕಾರಿ ನೌಕರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರಕ್ಕೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಮಾಡಲಾಗಿದೆ. ಅರ್ಜಿನ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕವನ್ನು ಮೇ 25, 2026ವರೆಗೂ ಕೂಡ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲಿಕ್ಕೆ ಆಹ್ವಾನ ಮಾಡಲಾಗಿದೆ. ಸೊ ಇಲ್ಲಿ ಕಾಣ್ತಾ ಅಂತ ಭಾವಿಸ್ತಾ ಇದ್ದೀನಿ. ಮತ್ತು ಅದರ ಜೊತೆಗೆ ಅರ್ಜಿ ಸಲ್ಲಿಸಲಿಕ್ಕೆ ಬೇಕಾಗಿರ್ತಕ್ಕಂಥ ಅರ್ಹತೆಗಳು ನೋಡಿದರೆ ವಿದ್ಯಾರ್ಥಿ ತಂದೆ ತಾಯಿ ರಾಜ್ಯ ಸರ್ಕಾರ ಯಾವುದಾದ್ರೂ ಒಂದು ಇಲಾಖೆಯಲ್ಲಿ ಖಾಯಂ ನೌಕರಾಗಿರಬೇಕಾಗತ್ತೆ, ಮೊದಲನೇ ಕಂಡೀಷನು. ಮತ್ತು ಅದರ ಜೊತೆಗೆ ನಿಗಮ ಮಂಡಳಿ, ಪ್ರಾಧಿಕಾರ, ವಿಶ್ವವಿದ್ಯಾಲಯ, ಖಾಸಗಿ ಅನುದಾನಿತ ಸಂಸ್ಥೆಗಳಲ್ಲಿ ನೇಮಕವಾಗಿರ್ತಕ್ಕಂಥ ನೌಕರ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಎಲಿಜಿಬಲ್ ಇರೋದಿಲ್ಲ. ಮತ್ತು ಅದ್ರ ಜೊತೆಗೆ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಬೇಕಾದ್ರೆ ವಿದ್ಯಾರ್ಥಿ ಪಾಸ್ಪೋರ್ಟ್ ಭಾವಚಿತ್ರ ಬೇಕಾಗುತ್ತೆ, ಒಂದು ಅಟೆಸ್ಟೆಡ್ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ, ರಿಸಲ್ಟ್ ಬಂದಿರ್ತಿದ್ರೆ ರಿಸಲ್ಟ್ ಶೀಟ್ನ ಅಟೆಸ್ಟೆಡ್ ಮಾಡಿ ಅದ್ರ ಜೊತೆಗೆ ಏನಪ್ಪ ಅಂದರೆ ಆ ರಿಸಲ್ಟ್ ಶೀಟ್ನ ನಿಮ್ಮ ಹೆಡ್ ಮಾಸ್ಟರ್ ಇದ್ದರೆ ಹೆಡ್ ಮಾಸ್ಟರ್ ಅಥವಾ ಪ್ರಿನ್ಸಿಪಲ್ ಇದ್ದರೆ ಪ್ರಿನ್ಸಿಪಲ್, PUC ಇದ್ದರೆ ಪ್ರಿನ್ಸಿಪಲು, SSLC ಇದ್ದರೆ ಹೆಡ್ ಮಾಸ್ಟರ್ ಅವ್ರ ಕಡೆಯಿಂದ ಏನಪ್ಪ ದೃಢೀಕರಣ ಮಾಡಿ ಅದನ್ನು ನೀವೇನು ಮಾಡಬೇಕಂದ್ರೆ ಅಪ್ಲೋಡ್ ಮಾಡಬೇಕಾಗತ್ತೆ. ಮತ್ತು ಅದ್ರ ಜೊತೆಗೆ ಎಲ್ಲ ಲಗತ್ತುಗಳನ್ನು ಕೂಡ JPG ಫಾರ್ಮ್ಯಾಟ್ನಲ್ಲಿ ಅವನ್ನ ಸೇವ್ ಮಾಡಿಕೊಂಡು ಅದನ್ನು ಅಪ್ಲೋಡ್ ಮಾಡಬೇಕಂತ ಹೇಳಿದ್ರೆ ಹೆಚ್ಚಿನ ಮಾಹಿತಿಗೆ ಏನಪ್ಪ ಅಂದರೆ 08022354784 ಅಥವಾ 83 ಕೂಡ ಕಾಂಟ್ಯಾಕ್ಟ್ ಮಾಡ್ಬೇಕಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ದೃಢೀಕರಣ ಪತ್ರನೂ ಕೂಡ ಕೊಟ್ಟಿದ್ದಾರೆ, ಇಲ್ಲಿ ಕಾಣಿಸ್ತಾ ಇದೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ಅದರ ಜೊತೆಗೆ ದೃಢೀಕರಣ ಪತ್ರನೂ ಕೂಡ ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಸೇವಾ ದೃಢೀಕರಣ ಅಂದರೆ ನಿಮ್ಮ ತಂದೆ ತಾಯಿ ಯಾವ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅಲ್ಲಿಂದ ಒಂದು ದೃಢೀಕರಣ ಪತ್ರ ಕೂಡ ಬೇಕಾಗುತ್ತೆ. ಸೊ ನೀವು ಅವ್ರ ಮಕ್ಕಳು ಅಂತೇಳಿ ದೃಢೀಕರಣ ಮಾಡಿ, ಮತ್ತು ಅವ್ರು ನಿಮ್ಮ ತಂದೆ ತಾಯಿ ಆ ಇಲಾಖೆಯಲ್ಲಿ ಕೆಲಸ ಮಾಡ್ತಾಯಿದ್ರೆ ಅನ್ನೋದು ಕೂಡ ಇಲ್ಲಿ ಕಚೇರಿ ಮುಖ್ಯಸ್ಥರ ಸಹಿಯೊಂದಿಗೆ ಅದನ್ನು ಏನು ಮಾಡೋದು ಅಂದರೆ ನೀವು ಆಟೋಮೆಟಿಕ್ಲಿ ದೃಢೀಕರಣ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಅದರ ಜೊತೆಗೆ ಜಿಲ್ಲೆ ಅಥವಾ ತಾಲೂಕು ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಕೂಡ ದೃಢೀಕರಣ ಮಾಡಿ ಅದರ ಜೊತೆಗೆ ಏನಪ್ಪ ಅಂದರೆ ವಿದ್ಯಾರ್ಥಿಗಳ ತಂದೆ ತಾಯಿಗಳು ಇದನ್ನು ಕೂಡ ಕೊಡಬೇಕಾಗತ್ತೆ. ಮತ್ತು ಅದ್ರ ಜೊತೆಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ನಿಮಗೆ ಬೇಕಾಗಿರ್ತಕ್ಕಂಥ ಇಲ್ಲಿ ಫಾರ್ಮ್ಯಾಟ್ ಕೂಡ ಕಾಣಿಸ್ತಾ ಇದೆ. ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯ್ ಅಸೋಸಿಯೇಷನ್ ಸ್ಟೇಟ್ ಲೆವೆಲ್ ಗೌರ್ನಮೆಂಟ್ ಎಂಪ್ಲಾಯ್ ಚಿಲ್ಡ್ರನ್ಸ್ ಪ್ರತಿಭಾ ಪುರಸ್ಕಾರ 2026. ಸೊ ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದರೆ SSLC ಮತ್ತು PUCಯಲ್ಲಿ ಶೇಕಡ 90ಕ್ಕಿಂತ ಜಾಸ್ತಿ ಅಂಕ ಪಡ್ಕೊಂಡಿರಬೇಕು. ಮತ್ತು ಅವರ ತಂದೆ ತಾಯಿ ಯಾವುದಾದ್ರೂ ಒಂದು ಪ್ಯೂರ್ ಗೌರ್ನಮೆಂಟ್, ಸ್ಟೇಟ್ ಗೌರ್ನಮೆಂಟ್, ರಾಜ್ಯ ಸರ್ಕಾರಿ ಇಲಾಖೆಯಲ್ಲಿ ಕೆಲಸ ಮಾಡ್ತಾಯಿದ್ರೆ ಅಂಥವ್ರ ಮಕ್ಕಳು ಮಾತ್ರ ಇದಕ್ಕೆ ಅರ್ಜಿ ಸಲ್ಲಿಸೋಕ್ಕೆ ಎಲಿಜಿಬಲ್ ಅಂತ ಕೂಡ ಕೊಟ್ಟಿದ್ದಾರೆ. ನಮ್ಮ ಹೆಸರು, ಇಮೇಲ್ ID, ವಿದ್ಯಾರ್ಥಿ ಹೆಸರು ಮತ್ತು ಅದ್ರ ಜೆಂಡರು, ತೆರಿಗೆ ಹೊಂದಿರತಕ್ಕಂಥ ಇಯರು, SSLC ಇದ್ದರೆ SSLC, PUC ಇದ್ದರೆ PUC, ಅದ್ರ ಜೊತೆಗೆ ಯಾವ SSLCಯಲ್ಲಿ ಸ್ಟೇಟು, CBSE, ICSE ಅಥವಾ PUCಯಲ್ಲಿ ಆರ್ಟ್ಸು, ಸೈನ್ಸು, ಕಾಮರ್ಸನ್ನು ಕೂಡ ಸೆಲೆಕ್ಟ್ ಮಾಡಿಕೊಂಡು ಅದ್ರ ಜೊತೆಗೆ ರಿಜಿಸ್ಟರ್ ನಂಬರ್ನ ಎಂಟ್ರಿ ಮಾಡ್ಕೊಂಡು ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟಿತ್ತು ಮತ್ತು ನೀವು ಒಬ್ಟೈನ್ ಮಾರ್ಕ್ಸ್ ಎಷ್ಟಿದೆ ಅದನ್ನು ಕೂಡ ಎಂಟ್ರಿ ಮಾಡಿಕೊಂಡು ಶೇಕಡ ಅವರು 90ಕ್ಕಿಂತ ಜಾಸ್ತಿ ಅಂಕ ಪಡ್ಕೊಂಡಿದ್ರೆ ಮಾತ್ರ ನಿಮಗೆ ಪ್ರತಿಭಾ ಪುರಸ್ಕಾರಕ್ಕೆ ಎಲಿಜಿಬಲ್ ಮಾಡಿ ನಿಮಗೆ ಏನಪ್ಪ ಅಂದರೆ ಆಯ್ಕೆ ಮಾಡ್ತಾರೆ. ಮತ್ತು ಅದ್ರ ಜೊತೆಗೆ ಲಂಸಮ್ ಅಮೌಂಟ್ ಕೂಡ ಇರುತ್ತೆ, ಹಾಗೆ ಒಂದು ಸರ್ಟಿಫಿಕೇಟ್ ಕೂಡ ಪ್ರೊವೈಡ್ ಮಾಡ್ತಾರೆ. ವಿದ್ಯಾರ್ಥಿ ತಂದೆ ತಾಯಿ ಹೆಸರು, ಅವರ ಡೆಸಿಗ್ನೇಷನು, ಯಾವ ಇಲಾಖೆಯಲ್ಲಿ ಕೆಲಸ ಮಾಡ್ತಾಯಿದ್ದಾರೆ, ಟೋಟಲ್ 33 ಇಲಾಖೆ ಇದ್ದಾವೆ. ಸೊ 33 ಇಲಾಖೆ ಯಾವ ಇಲಾಖೆ ಬರುತ್ತೆ ಅನ್ನೋದು ಕೂಡ ನಿಮ್ಮ ತಂದೆ ತಾಯಿ ವರ್ಕ್ ಮಾಡ್ತಿದ್ದಾರೆ ಅಲ್ಲಿ ತಿಳ್ಕೊಂಡು ಅಲ್ಲಿ ಮಾಹಿತಿನ ಭರ್ತಿ ಮಾಡಬೇಕಾಗತ್ತೆ. ಅವರ ಆಫೀಸ್ ಅಡ್ರೆಸ್ಸು, ಅವರ ಜನ್ಮ ದಿನಾಂಕ, ನೌಕರರು ಯಾರು ವರ್ಕ್ ಮಾಡ್ತಾರೆ ನಿಮ್ಮ ತಂದೆ ತಾಯಿ ಅವರ ಜನ್ಮ ದಿನಾಂಕವನ್ನು ಎಂಟ್ರಿ ಮಾಡಬೇಕಾಗುತ್ತೆ. ತಂದೆ ಇದ್ದರೆ ತಂದೆ ಅಥವಾ ತಾಯಿ ಇದ್ದರೆ ತಾಯಿ, ಇಬ್ಬರು ಇದ್ದರೂ ಕೂಡ ಓಕೆ, ಒಬ್ಬರೇ ಇದ್ದರೂ ಕೂಡ ಓಕೆ. ಸೊ ಯಾರಾದರೂ ಒಬ್ಬರು ಗೌರ್ಮೆಂಟ್ ಎಂಪ್ಲಾಯ್ ಆಗಿದ್ರೆ ಅಂದರೆ ಅದನ್ನು ಎಂಟ್ರಿ ಮಾಡ್ಕೊ, ಮತ್ತು ಯಾವ ಜಿಲ್ಲೆಯಲ್ಲಿದ್ದರೆ ಅದನ್ನು ಕೂಡ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ನೋಡಿ ಫ್ರೆಂಡ್ಸ್, ಇಲ್ಲಿ ತಾಲೂಕು, ವಾಟ್ಸಪ್ ಸಂಖ್ಯೆ, ವಿದ್ಯಾರ್ಥಿ ಪಾಸ್ಪೋರ್ಟ್ ಫೋಟೋನು ಕೂಡ ಇಲ್ಲಿ JPG ಫಾರ್ಮೆಟಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಅದಾದಮೇಲೆ ಇಲ್ಲಿ ಕಾಣ್ತಾ ಇದೆ ಮಾರ್ಕ್ಸ್ ಕಾರ್ಡ್ನು ಕೂಡ ಆ ದೃಢೀಕರಣ ಅಪ್ಲೋಡ್ ಮಾಡಬೇಕಾಗತ್ತೆ, ಅಂಕಪಟ್ಟಿನ. ಸೊ ಹಾಗಾಗಿ ಅಂಕಪಟ್ಟಿ ಆದಮೇಲೆ ಸೇವಾ ದೃಢೀಕರಣ ಪ್ರಮಾಣ ಪತ್ರನ ಕೂಡ ಅಪ್ಲೋಡ್ ಮಾಡಬೇಕಾಯ್ತು, ತೋರಿಸಿದ್ನಲ್ಲ ಈಗ. ಅದಾದಮೇಲೆ ನಿಮ್ಮ ತಂದೆ ತಾಯಿ, ವಿದ್ಯಾರ್ಥಿ ತಂದೆ ತಾಯಿ ಸೈನ್ನ ಎಲ್ಲ ಮಾಹಿತಿಗಳು, ಅಗತ್ಯ ದಾಖಲೆ, ಸರ್ಕಾರಿ ನೌಕರ ಪ್ರತಿಭಾ ಪುರಸ್ಕಾರಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ದು ಈ ದಾಖಲೆಗಳು ನೈಜತೆಯಿಂದ ಕೂಡಿರ್ತಾವೆ ಅಂತ ದೃಢೀಕರಣ ಮಾಡ್ತೀವಿ ಅಂತ ಹೇಳಿದರೆ. ಸೊ ಹಾಗಾಗಿ ಅದನ್ನು ಮಾಡಿಕೊಂಡು ಇಲ್ಲಿ ಸಬ್ಮಿಟ್ ಮಾಡಬೇಕಾಗತ್ತೆ ಫ್ರೆಂಡ್ಸ್. ಸಬ್ಮಿಟ್ ಮಾಡಿದ ತಕ್ಷಣ ನಿಮ್ಗೆ ಏನಾಗುತ್ತೆ ಅಂದರೆ ಆಟೋಮೆಟಿಕಲಿ ನಿಮ್ಮ ಮಾಹಿತಿ ಕೂಡ ಎಲ್ಲನೂ ಕೂಡ ಸೇವ್ ಆಗುತ್ತೆ. ಸೇವ್ ಆದಮೇಲೆ ಆಟೋಮೆಟಿಕ್ಲಿ ನಿಮಗೆಲ್ಲನೂ ಕೂಡ ಏನಪ್ಪ ಅಂದರೆ ಪ್ರೊವೈಡ್ ಆಗುತ್ತೆ ಒಂದು. ಹಾಗಾಗಿ ನಿಮಗೆ ನೆಕ್ಸ್ಟ್ ಬರೋ ಒಂದು ದಿನಗಳಲ್ಲಿ ಅವರು ಮಾಹಿತಿಯನ್ನು ಕೂಡ ಶೇರ್ ಮಾಡ್ತಾರೆ. ನಿಮಗೆ ಸೆಲೆಕ್ಟ್ ಆಗಿರ್ತಕ್ಕಂಥ ಜಿಲ್ಲೆ ಹಾಗೂ ತಾಲೂಕುಗಳಲ್ಲಿ ಕೂಡ ಸನ್ಮಾನ ಕಾರ್ಯಕ್ರಮ ಮತ್ತು ಅದ್ರ ಜೊತೆಗೆ ಸರ್ಟಿಫಿಕೇಟು ಮತ್ತು ಲಂಸಮ್ ಅಮೌಂಟ್ನು ಕೂಡ ಪ್ರೊವೈಡ್ ಮಾಡ್ತಾರೆ. ಸೊ ಹಾಗಾಗಿ ಇದೊಂದು ಬಿಗ್ ಅಪ್ಡೇಟ್ ಅಂತ ನಾನು ತಿಳಿಸ್ಕೊಡ್ತೀನಿ. ಸಾಕಷ್ಟು ಜನ ವಿದ್ಯಾರ್ಥಿಗಳು ಪ್ರತಿಭಾ ಪುರಸ್ಕಾರ ಅರ್ಜಿ ಕರೆದಿದ್ದಾರೆ ಏನಂತ ತಿಳಿಸ್ಕೊಡಿ ಅಂತ ಹೇಳಿದರು. ಸೊ ಹಾಗಾಗಿ ತಿಳಿಸ್ಕೊಟ್ಟಿದ್ದೀವಿ, ಇಲ್ಲಿ ಕಾಣ್ತಾ ಇದೆ. ಸೊ ರಾಜ್ಯ ಸರ್ಕಾರಿ ನೌಕರ ಮಕ್ಕಳ ಪ್ರತಿಭಾ ಪುರಸ್ಕಾರಕ್ಕೆ ಅರ್ಜಿನ ಕೂಡಲೇ ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಮೇ 25, 2026 ಆಗಿದೆ. ಹಾಗಾಗಿ ಕೂಡಲೇ ಎಲ್ಲ ವಿದ್ಯಾರ್ಥಿಗಳು ಕೂಡ ಯಾರ್ಯಾರು ಎಲಿಜಿಬಲ್ ಇದ್ದೀರಾ, 90ಕ್ಕಿಂತ ಜಾಸ್ತಿ ಅಂಕ ಮಾಡ್ಕೊಂಡಿದ್ದೀರಾ, ಸೊ ಅವರೆಲ್ಲರೂ ಕೂಡ ಪ್ರೊವೈಡ್ ಮಾಡಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇದು ಲೇಟೆಸ್ಟ್ ಆಗಿರ್ತಕ್ಕಂಥ ಬಿಟ್ಟು ಈ ಥರದ ಅಪ್ಡೇಟ್ಸ್ಗಳು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.